ಹೊಸ ವಿಷಯ ಚಾಲು ಮಾಡೋಣ ನಾವು. ಏನಪ್ಪಾ ಜಾಗ ಅಳಿಯೋದ್ ನೋಡಿದ್ವಿ ನಾವು. ಆದ್ರ ಈಗ ನಮ್ಗ ಹಿಂಗ ಪ್ಲೇನ್ ಜಾಗ ಅಲ್ಲ, ಪ್ಲೇನ್ ನೆಲದ ಗತಿ ಜಾಗ ಅಲ್ಲ. ಈ ಡಬ್ಬಿ ಇರ್ತಾವಲ್ಲ ಇವೆಲ್ಲ ನೀವು ನೋಡಿರ್ಬೇಕಿಂತವೆಲ್ಲ ಅಮೆಝಾನ್ದು ಅವು ಇವು ಬರ್ತಿರ್ತಾವ ಇಂಥ ಡಬ್ಬಿಗಳು. ಈ ಡಬ್ಬಿ ಇದಾವಲ್ಲ, ಈ ಡಬ್ಬಿ ಒಳಗೆ ಎಷ್ಟು ಜಾಗ ಐತಿ ಅಳಿಬೇಕಾಗೈತಿ ನಮಗೆ. ಈ ಡಬ್ಬಿ ಒಳಗೆ ಎಷ್ಟು ಜಾಗ ಐತಿ, ಈ ಡಬ್ಬಿ ಎಷ್ಟು ದೊಡ್ಡದೈತಿ ಅಂತ ಹೇಳ್ಬೇಕಾಗೈತಿ ನಾನು. ಇದ್ರ ಉಪಯೋಗ ಬಾಳ ಕಡೆ ಐತಿ. ಇದ್ರ ಉಪಯೋಗ ಎಂತೆಲ್ಲಿ ಐತಿ ನೋಡ್ರಿ. ಓಕೆ, ಸೊ ಈಗ ನೋಡ್ರಿ, ಈ ಪೆಟ್ಟಿಗೆಗಳ ಸೈಜ್ ಅನ್ನ ನನಗೆ ಅಳಿಬೇಕಾಗೈತಿ. ಪೆಟ್ಟಿಗೆಗಳ ಸೈಜ್ ಅನ್ನ ಅಳಿಯೋದ್ರಿಂದ ನಮಗೆ ಬಹಳಷ್ಟು ಕಡೆಗೆ ಇದು ಬೇಕು. ನಮಗೆ ಏನು ಪೆಟ್ಟಿಗೆಗಳ ಇರ್ಬೇಕಂತೇನಿಲ್ಲ. ಇಲ್ಲಿ 2 ಟ್ರಕ್ಗಳನ್ನು ತೋರಿಸಿದೆ ನೋಡ್ರಿ. ಏನಂತಾರು ಕಂಟೈನರ್ಗಳು ಅಂತಾರ. ಕಂಟೈನರ್ಗಳು, ಕಂಟೈನರ್ ಅಂದ್ರೆ ಏನು, ವಸ್ತುಗಳನ್ನ ಹಾಕಿ ಒಯ್ಬಹುದು ಇದ್ರೊಳಗೆ. ಈಗ ಕಂಟೈನರ್, ಈಗ ನೀವು 2 ಟ್ರಕ್ಗಳು ಇಲ್ಲಿ, ಹೌದಲ್ಲ? ಈ 2 ಟ್ರಕ್ಗಳು ನಿಮಗೆ ಬಾಡಿಗೆ ಪಡಿಬೇಕಾಗೈತಿ ನಿಮಗ, ಅಥವಾ ಒಂದ್ ಯಾವ್ದಾದ್ರು ಇದ್ರಾಗಿನ ಟ್ರಕ್ ಬಾಡಿಗೆ ಪಡಿಬೇಕಾಗೈತಿ. ಇವ್ ಎರಡು ತರದ್ದು ರೇಟ್ಗಳು ಸೇಮ್ ಇರ್ತವೆ. ಟ್ರಕ್ಗಳು ಇದ್ರದ್ದು ಅಷ್ಟ ದಿವ್ಸಕ್ಕೆ ಅಷ್ಟ ಬಾಡಿಗೆ, ಇದ್ರದ್ದು ಅಷ್ಟ ದಿವ್ಸಕ್ಕೆ ಬಾಡಿಗೆ ಇರ್ತೈತಿ ಅಂತ ಅನಿಸ್ತೈತೆ ನಿಮಗೆ? ಎದ್ರ ಮೇಲೆ ಡಿಪೆಂಡ್ ಇರ್ಬೋದು ಬಾಡಿಗೆ ರೇಟ್? ಸೈಜ್ ಮೇಲೆ, ಬೇರೆ ವಿಷಯಗಳ ಮೇಲೆ ಡಿಪೆಂಡ್ ಇರ್ಬೋದು. ಅದ್ರ ಮುಖ್ಯವಾಗಿ ನಿಮಗೆ ಯಾವ್ದು, ನಿಮಗೆ ಸಾಮಾನು ಕಳಿಸೋದಿತ್ತು ಅಂದ್ರೆ ನಿಮಗೆ ಮುಖ್ಯವಾಗಿ ಯಾವ್ದು ಬೇಕಾಗೋದು ನಿಮಗೆ? ಅದರ ಸೈಜ್, ಸಾಮಾನನ್ನ ನೀವು ಅದ್ರೊಳಗ ಹಾಕ್ಬಹುದು. ಬಟ್ ಎಷ್ಟು ಸಾಮಾನನ್ನ ಹಾಕಬಹುದು ಅನ್ನೋದನ್ನ ಹೆಂಗ್ ಹೇಳ್ರಿ? ಸೈಜ್ ಕ್ವಿಂಟಲ್ 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 ಕ್ವಿಂಟಲ್. ಈಗ ನೀನು ಕ್ವಿಂಟಲ್ದೊಳಗೆ ಹೇಳಿದಪ್ಪ, ಈಗ ನೀನು ಕ್ವಿಂಟಲ್ ಅಂದ್ರೆ ಎದರ ಮೂಲಮಾನ ಯಾರು ಹೇಳ್ತೀರಿ? ಕ್ವಿಂಟಲ್ ಅಂದ್ರೆ ನಾವು ವಿಚಾರ ಮಾಡಿದ್ದೇವೆ. ಕ್ವಿಂಟಲ್ ಅಂದ್ರೆ ಎದರ ಮೂಲಮಾನ? ಟನ್ ಅಂತ ತಗೋರಿ. ಕ್ವಿಂಟಲ್ ಅಂದ್ರೆ 100 ಕಿಲೋ, ಟನ್ ಅಂದ್ರೆ 1000 ಕಿಲೋ. ಸೊ ಈಗ ನಾನು ಕಿಲೋದೊಳಗೆ ಅಷ್ಟೇ ಹೇಳಿದ್ನಪ್ಪ ಇದ್ರದ್ದು ಕೆಪಾಸಿಟಿ. ಈ ಒಂದು ಕಂಟೈನರ್ ಐತ್ಲಾ, ಬಾಕ್ಸ್ ಐತ್ಲಾ, ಬ್ಯಾಗ್ ಡಬ್ಬಿ ಐತ್ಲಾ, ಅದ್ರ ಕೆಪಾಸಿಟಿ ನಾನು ಕೇವಲ ಇಂತಿಷ್ಟು ಕ್ವಿಂಟಲ್ಗಳು ಅಂತ ಹೇಳಿದ್ನಿ, ಅಂದ್ರೆ ಇಂತಿಷ್ಟು ಕಿಲೋಗಳು ಅಂತ ಹೇಳಿದ್ನಿ. ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಕೈತೆ ನೋಡ್ರಿ? ಯಾರಾದ್ರೂ ಹೇಳ್ತೀರಿ? ದ್ರವ್ಯರಾಶಿ ಒಳಗೆ ಹೇಳ್ಬೋದೇನ್ ಇದನ್ನ? ನೋಡ್ರಿ, ಟ್ರಕ್ಕಿಗೆ ಒಂದು ದ್ರವ್ಯರಾಶಿ ಕೆಪಾಸಿಟಿನೂ ಇರ್ತೈತಿ, ಅದು ಬೇರೆ. ಇಂತಿಷ್ಟ ಮ್ಯಾಕ್ಸಿಮಮ್ ಇಷ್ಟ ಕಿಲೋ ಒಯ್ಬಹುದು ಅಂತ ಒಂದು ಇರ್ತೈತಿ ಟ್ರಕ್ಕಿಗೆ. ಅದ್ರ ಬಗ್ಗೆ ನಾವು ಮಾತಾಡಕತ್ತಿಲ್ಲ. ಆದ್ರ ಅಲ್ಲಿ ಮ್ಯಾಲ ಬಾಕ್ಸ್ ಐತ್ಲಾ, ಅದ್ರ ಸೈಜ್ ಬಗ್ಗೆ ನಾನು ಮಾತಾಡಕತ್ತೇನೆ. ಅಲ್ಲಿ ನಾನು ಬರೀ ಕ್ವಿಂಟಲ್ ಹೇಳ್ಬೋದೇನು? ಇಂತಿಷ್ಟು ಕ್ವಿಂಟಲ್ ಸಾಮಾನು ಹಾಕ್ಬೋದು. ನಿಮಗೆ ಹೇಳಿದ್ರಪ್ಪ ಅವ್ರು ಏನಂತ, ಇದ್ರೊಳಗೆ ನಾವು ಒಂದು 5000 ಕಿಲೋ ಮಟ್ಟ ಹಾಕ್ಬೋದು, 5 ಟನ್ ಹಾಕ್ಬೋದು ಅಂತ ಹೇಳಿದ್ರ ಅಂತ ತಿಳ್ಕೊರಿ. ಸೊ ನೀವು 5 ಟನ್ ಸಪೋಸ್ ನೀವೇನ್ ಹಾಕ್ಬೋದು, ಅದ್ರೊಳಗ ಅಕ್ಕಿ ಹಾಕ್ಬೋದು, ಅಕ್ಕಿ ಮೂಟೆಗಳನ್ನ ಹಾಕ್ಬೋದು ಅಂತ ತಿಳ್ಕೊರಿ. ಅಕ್ಕಿ ಮೂಟೆಗಳನ್ನ ನೀವು ಹಾಕ್ಬೋದು. ಆದ್ರ 5 ಟನ್ ನೀವು, ನಾ ಏನ್ ಕೊಡ್ತೇನೆ ನಿಮಗ? 5 ಟನ್ ನಾ ನಿಮಗ ಬೇರೆ ಯಾವ್ದೋ ಒಂದು, ಉದಾಹರಣೆಗೆ ಚುನ್ಮರಿ ಚೀಲಗಳನ್ನು ಕೊಡ್ತೇನೆ ನಾನು. 5 ಟನ್ ಹಾಕಕ್ ಬರ್ತೈತಿ ಅದನ್ನ? 5 ಟನ್ ನಿಮಗೆ ಚುನ್ಮರಿ ಹಾಕಕ್ ಬರ್ತೈತಿ. 5 ಟನ್ ಅಕ್ಕಿ ಹಿಡಿಸ್ತಾ ಹೋದ್ರಾಗ ಅಂತ ತಿಳ್ಕೊರಿ. ಬರೋಬ್ಬರಿ ಪೂರ್ತಿ ಅದೆಲ್ಲ ಪೂರ್ತಿ ತುಂಬತೈತಿ. ಅದು ಕಂಟೈನರ್ ಏನೈತಿಲ್ಲ, ಅದು ದೊಡ್ಡದ ಡಬ್ಬಿ ಐತಿಲ್ಲ, ಬಾಕ್ಸ್, ಅದು ಪೂರ್ತಿಯಾಗಿ ತುಂಬತೈತಿ 5 ಟನ್ ಅಕ್ಕಿ ಹಾಕಿದಾಗ. ಈಗ ನನಗೆ ಹೇಳ್ರಿ, ಹಂಗಾದ್ರ 5 ಟನ್ ಚುನ್ಮರಿನೂ ಹಾಕ್ಬೋದೇನ ಅದ್ರೊಳಗ? ಸೊ ಯಾರೋ ಒಬ್ರು ಹೇಳಿದ್ರಿ, ಈಗ ಏನಪ್ಪಾ ಕ್ವಿಂಟಲ್ ನೊಳಗೆ ಅಳಿಬಹುದ್ರಿ ಇದ್ರ ಕೆಪಾಸಿಟಿ, ಇದ್ರ ಸೈಜ್ ಎಷ್ಟೈತಿಪಾ ಅಂತ ಕ್ವಿಂಟಲ್ ನಾಗ ಹೇಳ್ಬೋದ್ರಿ ಅಂತ. ಹೇಳ್ಬೋದೇನ? ಈಗ ಹೇಳ್ರಿ, ಕ್ವಿಂಟಲ್ ನಾಗ, ಟನ್ ನಾಗ, ಕಿಲೋ ಹೇಳ್ಬೋದು? ಕ್ವಿಂಟಲ್ ಟನ್ಲೆ ಅಳ್ಯಾಕತ್ರ ನಡಕ್ ತೊಂದ್ರೆ ಆಕವ್ರಿ. ಅಳ್ಯಾಕ್ ಬರಂಗಿಲ್ಲ, ಯಾಕಂದ್ರೆ ಇದು ದ್ರವ್ಯರಾಶಿ ಅಳ್ಯಾಕತ್ತಿಲ್ಲ. ನಾವು ಏನ್ ಅಳ್ಯಾಕತ್ತೀವೋ ಸೈಜ್ ಅಳ್ಯಾಕತ್ತೀವಿ. ಸೈಜ್ ಅಳ್ಯಾಕತ್ತೀವಿ ಎಷ್ಟೈತಂತ. ಈಗ ಹೆಂಗ್ ಜಾಗದ ಸೈಜ್ ಅಳ್ತಿರಲ್ಲ, ಹಂಗ ಒಳಗಿನ ಸೈಜ್ ಎಷ್ಟೈತಿ ಅದನ್ನ ಅಳ್ಯಾಕತ್ತೀವಿ ನಾವು. ಸೈಜ್ ಅನ್ನು ನಾವು ಕ್ವಿಂಟಲ್ ಒಳಗ ಅಥವಾ ಟನ್ ಒಳಗ, ಕಿಲೋ ಒಳಗ ಅಳ್ಯಾಕ ಬರಂಗಿಲ್ಲ. ಅದ್ರ ಸೈಜ್ ಒಳಗೆ ಎಷ್ಟು ಜಾಗ ಐತಿ ಅದನ್ನ ಅಳ್ಯಾಕತ್ತೀವಿ ನಾವು. ಒಳಗಿನ ಜಾಗ ಅಳ್ಯಾಕತ್ತೀವಿ ನಾವು. ಈಗ ಹಂಗಾದ್ರ ಒಳಗಿನ ಜಾಗ ಎದ್ರಲ್ಲಿ ಅಳಿಬಹುದು? ಚದರ ಸೆಂಟಿಮೀಟರ್, ಚದರ ಮೀಟರ್ ನಾವು ನೋಡಿದ್ವಿಲ್ಲ ವಿಸ್ತೀರ್ಣ, ಅದ್ರಲ್ಲೇ ಅಳಿಬಹುದೇನು?
ಜಾಗ ನೀವು ಅಳ್ದಿದ್ರಿ, ಎಂತದು ನೆಲದ ಜಾಗ ಇರ್ತೈತಲ್ಲ, ನೆಲದ ಟೈಪ್ ಜಾಗ ಅದನ್ನ ಅಳ್ದಿದ್ರಿ. ಈಗ ಹಂಗ ವಿಚಾರ ಮಾಡ್ರಲ್ಲ, ಅಲ್ಲಿ ಏನು ಎಂತ ಮೂಲಮಾನ ತಗೊಂಡಿದ್ವಿ ವಿಚಾರ ಮಾಡ್ರಲ್ಲಿ, ಅಲ್ಲಿ ಎಂತ ಮೂಲಮಾನ ತಗೊಂಡಿದ್ವಿ ನಾವು. ಹಂಗ ಇಲ್ಲಿ ಏನ್ರ ಮಾಡಬಹುದೇನು ಜಾಗ ಅಳ್ಯಾಕ? ಸರ್ ಈ ಜಾಗ ಅಂದ್ರ ತಳಗಿನ ಪಾದ ಅಷ್ಟೇನೆ ಎಲ್ಲಾ ಸುತ್ತಮುತ್ತ ರೀ? ಅಲ್ಲ, ನಾವು ಮೊದಲು ಏನ್ ನೋಡಿದ್ವಿ, ನೆಲದಂತ ಜಾಗ ನೋಡಿದ್ವಿ. ಈಗ ನನಗೇನ್ ಬೇಕಾಗೈತಿ, ಡಬ್ಬಿ ಒಳಗಿರುವಂತ ಎಲ್ಲಾ ಜಾಗ. ಯಾಕಂದ್ರೆ ನಮ್ಗೆ ಅದ್ರೊಳಗೆಲ್ಲಾ ಸಾಮಾನು ತುಂಬಿಸ್ಬೋದು. ನಾನು ಒಳಗಡೆ ಇರುವಂತಹ ಎಲ್ಲಾ ಜಾಗ ಅಳತಿ ಮಾಡ್ಬೇಕಾಗೈತಿ. ನಾನು ಒಳಗೇನು ಗಾಳಿ ತುಂಬಿರ್ತೈತ್ಲಾ, ಆ ಗಾಳಿ ತುಂಬಿದ ಎಲ್ಲಾ ಜಾಗ ನಂಗೆ ಅಳತಿ ಮಾಡ್ಬೇಕು. ನಾವು ಮೊದಲು ಎಂತದ್ ನೋಡಿದ್ವಿ, ವಿಸ್ತೀರ್ಣ ನೋಡ್ಬೇಕಾದ್ರೆ ಸಪೈ ಇರುವಂತದ್ದು, ಫ್ಲಾಟ್ ಇರುವಂತ ಜಾಗ, ಸಪಾಟ್ ಇರುವಂತದ್ದು ಅಂತಾರಲ್ಲ, ನೀವು ಏನಂತೀರಿ ಸಪಾಟ್ ಅಂತಿರಲ್ಲ, ಫ್ಲಾಟ್ ಚಪೋಟ್ ಹಿಂಗ ಪ್ಲೇನ್ ಆಗಿ ನಿಮ್ ಬೋರ್ಡ್ ಗತೆ ಇರುವಂತ ಜಾಗ, ಗಾಡಿ ಗತೆ ಇರುವಂತ ಜಾಗ ನಾವು ನೋಡಿದ್ವಿ ಒಳ್ಳೆಯದು ಹೆಂಗಂತ. ಈಗ ನಾವು ಅಂತದ್ ನೋಡಾಕತ್ತಿಲ್ಲ. ಈಗ ನಾವ್ ಎಂತದ ನೋಡಾಕತ್ತೀವಿ, ಈಗ 3D ಅಂದ್ರೆ ಏನ್ ಗೊತ್ತೈತಲ್ಲ ನಿಮ್ಗೆ? 3 ಡೈಮೆನ್ಷನ್. ಈ ನಂದು ರೂಮ್ ಐತ್, ನಾನು ಕೂತೇನೆ ಈಗ. ಈ ರೂಮ್ನ್ಯಾಗ ಒಟ್ಟ ಎಷ್ಟು ಗಾಳಿ ಐತಪ್ಪ, ಈ ಗಾಳಿ ಎಲ್ಲ ತುಂಬಿತ್ಲಾ, ಇದನ್ನ ನನಗ ಇದ್ರ ಒಳಗಿನ ಜಾಗ ಎಲ್ಲ ಅಳಿಬೇಕಾಗೈತಿ. ಎಷ್ಟು ಜಾಗ ಐತಿ ಅಂತ ಅದನ್ನ ಎದ್ರೋಗ ಹೇಳವ್ರ ನೀವು? ದಾರದ ಗತೆ ಮೀಟರ್ದಾಗ ಹೇಳಕ್ ಬರ್ತೈತೆ ನಮ್ನ? ಇಲ್ಲ. ಇಲ್ರಿ ಸರ್. ಚದರ ಮೀಟರ್ ಅಥವಾ ಚದರ ಫೂಟ್ದಾಗ ಹೇಳಕ್ ಬರ್ತೈತಿ? ಚದರ ಮೀಟರ್ ಅಥವಾ ಚದರ ಫೂಟ್ದಾಗ ಹೇಳಕ್ ಬರ್ತೈತಿ? ಇಲ್ಲ ಸರ್. ಬಸನ್ಗೂಡ ಏನ್ ಹೇಳ್ತಿ? ಸರ್ ನಾ ಏನ್ ಹೇಳ್ತೇನಂದ್ರ ರೀ, ಅದ ಟ್ರಕ್ಕಿನ್ ಒಂದ್ ಸೈಡ್ ಇರ್ತೈತಲ್ರಿ, ಅದನ್ನ ಪೈಲಾ ಹೇಳದ್ರಿ. ಈಗ ಒಂದ್ ಸೈಡ್ ಆಯತ್ ಐತಲ್ರಿ, ಆಯತಾಕಾರದ್ರಿ, ಅದ್ರದ ಜಾಗ ಹೇಳಿದ್ರಿ. ಅದ್ರ ಜಾಗ ಈಗ ನಮಗ್ ಗೊತ್ತೈತಿ ಹೆಂಗ ಹೇಳಿದ್ರು. ಈಗ ಆಯತಾಕಾರದ ಒಂದು ಗಾಡಿ, ಆ ಡಬ್ಬಿಯ ಒಂದು ಗೋಡೆಯನ್ನ ಅದ್ರ ವಿಸ್ತೀರ್ಣ ಹೆಂಗ್ ಅಳಿಬಹುದು ಅನ್ನೋದು ನನಗ್ ಗೊತ್ತೈತಿ. ಆ ಡಬ್ಬಿ ಒಂದು ಗಾಡಿ ಇತ್ತಪ್ಪ, ಅದ್ರ ಒಂದು ಗಾಡಿ ಹಂಗ ಅದೇ ಅಂತ 2 ಸೈಡ್ ಇರ್ತಾವಲ್ರಿ, ಅದಕ್ಕ ಅದನ್ನ 2ರಲ್ಲೇ ಗುಣಿಸೋದು ಏನ್ ಏರಿಯಾ ಬರ್ತೈತಲ್ರಿ, ಅದನ್ನ ಗುಣಿಸ್ ತೆಗಿನ್ ಪಾದ ಅದ್ರದ್ದು ಇದು ಜಾಗ ಕಂಡು ಹಿಡಿಯೋದ್ರಿ. ಜಾಗ ಕಂಡು ಹಿಡಿದ್ ಅದನ್ನು 2ಲೇ ಗುಣಿಸಿ ಏನ್ ಬರ್ತೈತಲ್ರಿ, ಸ್ಟಾರ್ಟಿಂಗ್ ಆಯತಾಕಾರ ಮತ್ ತೆಗಿನ್ ಪಾದ 2ರಲ್ಲೇ ಗುಣಿಸಿದಾಗ ಏನ್ ಬರ್ತೈತ ಅಂತ ಕೂಡಿಸ್ಬಿಟ್ರೆ ಸಿಗ್ತೈತ್ರಿ. ಎಷ್ಟು ಮುಖಗಳು ಇರ್ತಾವು ಇದಕ್ಕ ಡಬ್ಬಿಗೆ? 6 ಮುಖಗಳು ಇರ್ತವೆ. ಓಕೆ ಹುಡುಗರಿಗೆ ಗೊತ್ತಾಗತೈತಿ ಎಷ್ಟು ಮುಖಗಳು ಇರ್ತಾವ. 6 ಮುಖಗಳು ಇರ್ತಾವ. ಬಸನ್ ಕೂಡ ಏನ್ ಹೇಳಕತ್ತಾನು, ಈ ಬಾಕ್ಸ್ ಒಳಗ ಆಯತಾಕಾರದ 6 ಮುಖಗಳು ಅದಾವ. ಆ 6 ಮುಖಗಳ ವಿಸ್ತೀರ್ಣಗಳನ್ನ ಕಂಡುಕೊಳ್ಳೋಣ. ಆ 6 ಮುಖಗಳ ವಿಸ್ತೀರ್ಣ ಕಂಡು ಹಿಡ್ಕೊಳಕ್ ಬರ್ತೈತಿ ನನಗೆ, ಹೌದಿಲ್ಲ? ಯಾಕಂದ್ರೆ ಪ್ರತಿಯೊಂದು ಏನದಾವು ಆಯತಾಕಾರದ ಗೋಡೆಗಳಾಗಿದಾವ. ಆಮ್ಯಾಗ ಏನ್ ಮಾಡೋದು ಬಸನ್ ಕೂಡ ಕೂಡ್ಸೋದು. ಹಾ ರೀ ಸರ್, ಕೂಡ್ಸೋದ್ರಿ. ಅದನ್ನ ಕೂಡ್ಸೋದು. ಅದನ್ನ ಕೂಡಿಸಿದ್ರ ಅದರ ಸೈಜ್ ಬರ್ತೈತಿ ಅಂತ ಹೇಳಕತ್ತಾನ ಬಸನ್ ಕೂಡ. ಹಿಂಗಾದ್ರ ಅದರ ಒಳಗಡೆ ಸೈಜ್ ಬರಂಗಿಲ್ಲ. ಗುಡ್ ಟ್ರೈ, ಬಹಳ ಚಲೋ ಟ್ರೈ ಮಾಡಿದ ಬಸನ್ ಕೂಡ. ಆದ್ರೆ ಹಿಂಗ್ ಮಾಡಿದ್ರೆ ಅದ್ರ ಒಳಗಡೆ ಸೈಜ್ ಬರಂಗಿಲ್ಲ. ಯಾಕ? ನೀವು ಆಯತದ ನೆನಪಿರ್ಲಿ, ಆಯತದ ಸುತ್ತಳತೆ ನೋಡಿದ್ರಿ ನೀವು, ಅವಾಗನು ಹಂಗ ಮಾಡಕತ್ತಿದ್ರಿ. 4 ಬಾಹುಗಳನ್ನ ಕೂಡ್ಸೋದ್ರಿ ಸರ್ ಅಂತ ಹೇಳಕತ್ತಿದ್ರಿ. ಆಯತದ ಒಳಗಿನ ಜಾಗ ಅಳಿಯೋದ್ ಹೆಂಗಪ್ಪಾ ಅಂದ್ರೆ ನೀವ್ ಏನ್ ಹೇಳಕತ್ತಿದ್ರಿ, 4 ಬಾಹುಗಳನ್ನ ಕೂಡಿಸಿ ಬಿಡೋದ್ರಿ ಅಂತ ಹೇಳಿ. 4 ಬಾಹುಗಳನ್ನ ಕೂಡಿಸಿದ್ರ ಒಳಗಡೆ ಜಾಗ ಎಷ್ಟೈತೆ ಅಂತ ಗೊತ್ತಾಗೋದಿಲ್ಲ. 4 ಸೈಡ್ಗಳನ್ನ ಕೂಡಿಸಿದಾಗ ನಾವು ನೋಡಿದ್ವಿ 16 ಸೆಂಟಿಮೀಟರ್ ಬರುವಂತಹ ಬೇರೆ ಬೇರೆ ಆಯತಗಳನ್ನ ನಾವು ಮಾಡಿದ್ವಿ. ಅವತ್ರದ್ದೆಲ್ಲ ಸೈಜ್ಗಳು ಹೆಂಗಿತ್ತು ಬಸನ್ ಕೂಡ? ಹಂಗ ಸಹಿತ ಈಗ ನೀವು 6 ಮುಖಗಳ ವಿಸ್ತೀರ್ಣ ಕೂಡಿಸಿದ್ರ ನಿಮ್ಗ ಏನ್ ಸಿಗ್ತೈತಿಲ್ಲ, ಅದು ನಿಮಗ್ ಒಳಗಡೆ ಜಾಗ ಕೊಡಂಗಿಲ್ಲ.
ಒಳಗಡೆ ಜಾಗ ಕೊಡಂಗಿಲ್ಲ. ಒಂದು ಸಿಂಪಲ್ ನಿಮಗೆ ಉದಾಹರಣೆ ಕೊಡ್ತೇನೆ ನಾನು ನಿಮಗೆ, ಒಂದು ಬಹಳ ಸಿಂಪಲ್ ಉದಾಹರಣೆ ಕೊಡ್ತೇನೆ ನಿಮಗೆ. ಈಗ 6 ಮುಖಗಳ ವಿಸ್ತೀರ್ಣ ಕೂಡಿಸ್ಬೇಕು ಅಂತ ಹೇಳ್ದ ಬಸವನಗೌಡ. ಇದರ ಉತ್ತರ ಎದ್ರೊಳಗೆ ಬರ್ತೈತಿ? ಇದ್ರ ಮೂಲಮಾನ ಯಾವ್ದು ಇರ್ತೈತಿ? ಇದಕ್ಕ ಚದರ ಮೀಟರ್ ಇರ್ತೈತಿ, ಅಥವಾ ಚದರ ಫೂಟ್ ಇರ್ತೈತಿ, ಅಥವಾ ಚದರ ಸೆಂಟಿಮೀಟರ್ ಇರ್ತೈತಿ. ಯಾವ್ದೋ ಒಂದಿರ್ತೈತಿ. ಬಾಹುಗಳ ಅಳತೆ ಹೆಂಗ್ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಚದರ ಮೀಟರ್ ಒಳಗ ಬರ್ತೈತಿ ಅಂತ ತಿಳ್ಕೊರಿದ್ರು. ಒಳಗಿನ ಇಂದೆಲ್ಲ ಇದನ್ನ ಏನ ಮಾಡಿದವ, ಎಲ್ಲಾ ಗಾಡಿಗಳು ಏನಿದ್ದಿಲ್ಲ, ಎಲ್ಲಾ ಮುಖಗಳು ಇದ್ದಿಲ್ಲ, ಅದ್ರ ವಿಸ್ತೀರ್ಣ ಕೂಡಿಸ್ತ. ನಾ ಈಗ ಏನ್ ಮಾಡ್ತೀನಿ, ಅಷ್ಟೇ ವಿಸ್ತೀರ್ಣ ಇದ್ದಂತಹದ್ದು ಇನ್ನೊಂದ್ ಏನ್ ಮಾಡ್ತೀನಿ, ಒಂದು ಪ್ಲೇನ್ ಆದ ಒಂದು ತಗಡು ತಗೋತೇನೆ ಬಾಕ್ಸ್ ಬದ್ಲಿ. ಉದಾಹರಣೆಗೆ ಆ ಎಲ್ಲಾ ಏನ್ ಮಾಡ್ಬಿಡ್ತೇನೆ, ಗಾಡಿಗಳನ್ನ ಬಿಚ್ಚಿ ಬಿಡ್ತೇನೆ. ಬಿಚ್ಚಿದ ಕೂಡಲೇ ಏನಾಯ್ತು, ಒಂದು ಪ್ಲೇನ್ ಹಿಂಗ ಇದ್ರಗತೆ ಆತು. ನಿಮ್ಗೆ ಗೊತ್ತೈತಿ ಡಬ್ಬಿ ಬಿಚ್ಚರ ಹೆಂಗ ಆಕತಿಲ್ಲ, ಡಬ್ಬಿ ಬಿಚ್ಚರ ಹೆಂಗಾತು, ಒಂದು ರಟ್ ತಯಾರಾತು, ರಟ್ ಅಥವಾ ಒಂದು ತಗಡು ಅಥವಾ ಏನೋ ಒಂದು ತಯಾರಾತು, ಒಂದ ಪ್ಲೇನ್ ಇದ್ದಿದ್ದು. ಅದರ ವಿಸ್ತೀರ್ಣ ನೋಡ್ರಿ, ಈಗೇನ್ ಬಸವನಗೌಡ ಹೇಳಿದಿಲ್ಲ ಅಷ್ಟೇ ಇರ್ತೈತಿ. ಈ 6 ಮುಖಗಳ ವಿಸ್ತೀರ್ಣ ಕೂಡಿಸಿದ್ರೆ ಎಷ್ಟ ಆಕೈತಿಲ್ಲ, ಅದನ್ನ ಬಿಚ್ಚಿಟ್ಟಾಗ ಅಷ್ಟ ಆಕೈತಿ ಅದ್ರ ವಿಸ್ತೀರ್ಣ. ಆದ್ರೆ ಅದ್ರೊಳಗೆ ಏನಾರ ಸಾಮಾನ್ ಹಿಡಿತೈತೇನೋ? ಏನು ಹಿಡಿದಿಲ್ಲ. ಅದ್ರ ಗಾತ್ರ 0 ಐತಿ. ಅದ್ರೊಳಗೆ ಏನು ಸಾಮಾನ ಹಿಡಿದಿಲ್ಲ, ಯಾಕಂದ್ರೆ ಡಬ್ಬಿನ ಇಲ್ಲ ಅದು. ಸೊ ಅದಕ್ಕ ಗುಡ್, ಬಸವನಗೌಡ ಗುಡ್ ಟ್ರೈ ಮಾಡಿದ. ಏನ್ ಮಾಡಿದ, 6 ಮುಖಗಳ ವಿಸ್ತೀರ್ಣ ಕೂಡಿಸಿ ಅದ್ರ ಸೈಜ್ ಹೇಳಕ್ ಹೋದ, ಅದು ತಪ್ತೈತಿ. ವಿಸ್ತೀರ್ಣ ಹೆಂಗ ನಾವು ಮಾಡಿದಿಲ್ಲ, ಚದರ ಮೀಟರ್ ಒಳಗ, ಚದರ ಫುಟ್ ಒಳಗ, ಹಂಗ ಒಳಗಡೆ ಜಾಗ ನಮಗ, ಡಬ್ಬಿ ಒಳಗಡೆ ಜಾಗ, ರೂಮಿನ ಒಳಗಡೆ ಜಾಗ, ಬಲೂನಿನ ಒಳಗಡೆ ಜಾಗ ಹೇಳಾಕ್ ನಮಗ ಬರಂಗಿಲ್ಲ. ಬ್ಯಾರಲ್ದ ಒಳಗಿನ ಜಾಗ, ಅದಕ್ಕೊಂದು ಏನ್ ಬೇಕು ಹಂಗಾದ್ರೆ ನಮಗ? ಏನ್ ಬೇಕು ಅದಕ್ಕೆ? ನಾ ಹೇಳಿರಿ. ಓಕೆ, ರಜತ್ ಏನೋ ಹೇಳಾಗಿದ್ದಿ ನೀನು, ರಜತ್. ಹಾ ಕೇಳಿ, ಅವ್ನಿಗೆ ಏನ್ ಹೇಳ್ತಿ? ಈಗ ನೋಡ್ರಿ, ಇದ 3D ಐತ್ರಿ. ಅದಕ್ಕ ನಮಗ್ 3D ನೋಡ್ರಿ, 3D ಅಂದ್ರೆ ಸಪಾಟ್ ಇರಂಗಿಲ್ಲ. 3D ಅಂದ್ರೆ ಹೆಂಗಿರ್ತೈತಿ, ಅದಕ್ಕ ಉದ್ದ, ಅಗಲ, ಎತ್ತರ ಎಲ್ಲಾ ಇರ್ತೈತಿ. ಒಳಗಡೆ ಹಿಂಗ್ ಉದ್ದ ಇರ್ತೈತಿ, ಅಗಲ ಇರ್ತೈತಿ, ಎತ್ತರನೂ ಇರ್ತೈತಿ. 3D ಗೊತ್ತೈತಾ ನಿಮ್ಗೆ? 3D 3D ಐತಿ. ಬೇರೆ ವಿಸ್ತೀರ್ಣ ಕಂಡು ಹಿಡಿಯೋದ್ ನೋಡಿದ್ರಿ, 2Dಗ 2Dನ ಬೇಕಾಗಿತ್ರಿ. ಸ್ಕ್ವೇರಿಗ್ರಿ ಮೀಟರ್ ಸ್ಕ್ವೇರ್ ಬೇಕಾಗಿತ್ರಿ. ಹಂಗಾರಿ ಇದಕ್ಕೂ 3Dನ ಬೇಕಾಗ್ತೈತಿ ಮೆಷರ್ಮೆಂಟ್. ವೆರಿ ಗುಡ್, ವೆರಿ ಗುಡ್. ಸೊ ಏನ್ ಹೇಳಕ್ತ ನೋಡ್ರಿ ರಜತಿಗ, ಈಗ ನಾವು ದಾರ ಅಳಿಬೇಕಾಗಿತ್ತು. ಅದಕ್ಕೆ ಬರೀ ಉದ್ದ ಅಷ್ಟೇ ಇರ್ತೈತಿ, ಅಗಲ ಅನ್ನೋದು ಇರುದಿಲ್ಲ. ಅದಕ್ಕೇನಂತ ಕರಿತೀವಿ ನಾವು? 1D. 1D ಅಂದ್ರೆ ಅದಕ್ಕೆ ಬರೀ ಒಂದೇ ಒಂದು ಆಯಾಮ ಐತಿ. ಯಾವ್ದು? ಉದ್ದ ಅಷ್ಟೇ ಐತಿ, ಅಗಲ ಇಲ್ಲ, ಎತ್ತರ ಇಲ್ಲ. ದಾರಕ್ಕೆ ಏನ್ರ ಅಗಲ ಎತ್ತರ ಹೇಳ್ತೀರಿ ನೀವು? ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಏಕಾಗ್ರತೆಯಿಂದ ಕೇಳ್ರಿ. ದಾರಕ್ಕೆ ನೀವು ಅಗಲ ಎತ್ತರ ಹೇಳುವಂಗಿಲ್ಲ, ಬರೀ ಉದ್ದ ಅಷ್ಟೇ ಹೇಳ್ತೇವೆ. ಅವಾಗ ಅದರ ಮೂಲಮಾನ ಎಂತ ತಗೊಂಡಿವಿ ನಾವು? ಮೀಟರ್. ಉದ್ದ ಅಷ್ಟೇ ಇರುವಂತಹ ಮೂಲಮಾನ ತಗೊಂಡು. ರಜತ್ ಏನ್ ಹೇಳಕತ್ತಾನು, ಅದ್ ಹೆಂಗಿತ್ತಲ್ಲ, ಅದು ಅಳಿಯೋದ್ ಎಂತಾದಿತ್ತಲ್ಲ, ಅಂತದ ನಾವು ಮೂಲಮಾನ ತಗೊಂಡಿವಿ. ದಾರ ಉದ್ದ ಇತ್ತು, ಅದಕ್ಕೆ ನಾವು ಉದ್ದಂದ ಮೂಲಮಾನ ತಗೊಂಡ್ವಿ. ಎಂತದು? ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಇಂಥ ಮೂಲಮಾನಗಳನ್ನ ತಗೊಂಡಿವಿ ನಾವು. ಅವು ಹೆಂಗದವು? ಅವು ಸಹಿತ ದಾರದ ಜೊತೆನ ಅದಾವ. ಹಂಗ ನಮಗ ಒಂದು ಜಾಗ ಅಳಿಬೇಕಾಗಿತ್ತು, ಗಾಡಿ ಜಾಗ ಅಳಿಬೇಕಾಗಿತ್ತು. ಆವಾಗ ಅದ್ ಹೆಂಗಿತ್ತು? 2D ಇತ್ತದು. 2D ಸಪಾಟ್, 2D, 1D ಅಲ್ಲ, ಅದು 2D ಅಂತ ಕರಿತೇವೆ. 2D ಬರ್ಕೊಳ್ರಿ, 2D. 1D ದಾರ, 2D ಗೋಡೆಯ ಮೇಲ್ಮೈ ಅಥವಾ ಹಾಳಿ, ಒಂದು ಹಾಳಿಗತೆ, ಪ್ಲೇನ್. 2D ಐತೆ. 2D ಅಂತ ಯಾಕಂತ ಅದಕ್ಕೆ 2 ಇರ್ತಾವ. ಅದಕ್ಕೆ ಏನ್ 2 ಇರ್ತಾವು? ಉದ್ದನೂ ಇರ್ತೈತಿ, ಅಗಲನೂ ಇರ್ತೈತಿ. ಉದ್ದ ಅಗಲ ಇರ್ತಾವ್ರಿ. ಉದ್ದ ಅಗಲ 2 ಇರ್ತೈತಿ. ಹರವಾಗಿರ್ತೈತಿ, ಅದು ಹರವಾಗಿರ್ತೈತಿ, ಹಿಂಗ ದಾರದ ಗತೆ ಇರಂಗಿಲ್ಲ. ಅದನ್ನ ಅಳೆಯಾಕ ನಾವ್ ಎಂತ ತಗೊಂಡಿವಿ? ಮೂಲಮಾನ. ಅಂತದ್ದ ಮೂಲಮಾನ ತಗೊಂಡಿವಿ ನಾವು. ಏನ್ ತಗೊಂಡಿವಿ ನೆನಪೈತಿ ನಿಮಗ? ಮೂಲಮಾನ ಅದನ್ನ ಅಳೆಯಾಕ ಒಂದು ಚೌಕಾದ ಟೈಲ್ ಗತೆ ಇರುವಂತದ್ದನ್ನ ತಗೊಂಡಿವಿ. ನೆನಪೈತಿ ನಿಮಗ? ಟೈಲ್ ಗತೆ. ಆ ಟೈಲ್, ಅದಕ್ಕೆ 1 ಚದರ ಸೆಂಟಿಮೀಟರ್ ಟೈಲ್ ತಗೋಬಹುದು ನೀವು. ಮೀಟರ್ ಮತ್ತು ಮೀಟರ್ ಇರುವಂತ ತಗೊಂಡ್ರ, 1 ಮೀಟರ್ ಬಾಹು ಇರುವಂತ ತಗೊಂಡ್ರ ಸ್ಕ್ವೇರ್ ಮೀಟರ್ ಅಂತ ಕರಿತೀವಿ, ಅಂತದ್ರ ತಗೋಬಹುದು.
ಒಂದು ಫೂಟ್ ಇರುವಂತ ತಗೊಂಡ್ರಂದ್ರ ಒಂದು ಚದರ ಫೂಟ್ ಅನ್ನುವಂತ ಟೈಲರ್ ತಗೋಬಹುದು. ಏನಾರು ತಗೋಬಹುದು, ನೀವು ಯಾವ್ದಾರು ತಗೋರಿ, ಚದರ ಫೂಟ್ ತಗೋರಿ, ಚದರ ಮೀಟರ್ ತಗೋರಿ, ಚದರ ಸೆಂಟಿಮೀಟರ್ ತಗೋರಿ, ಚದರ ಇಂಚ್ ತಗೋರಿ, ಯಾವ್ದಾರು ತಗೋರಿ. ಆದ್ರ ಆ ಮೂಲಮಾನ ಹೆಂಗಿತ್ತು? ಅದಕ್ಕೂ ಏನಿತ್ತು? 2 ಆಯಾಮಗಳಿತ್ತು. ಉದ್ದ ಇತ್ತು, ಅಗಲ ಇತ್ತು. ಅದು ಸಹಿತ ಸಪಾಟಾಗಿತ್ತು. ಅಂದ್ರೆ ಎಂತಾದ್ರೂ ಸಪಾಟ್ ಅಂತ ಜಾಗ ಅಳ್ಯಾಕ ನಮ್ಗೇನ್ ತಗೊಂಡ್ವಿ ನಾವು? ಸಪಾಟ್ ಅಂತ ಒಂದು ಮೂಲಮಾನ ತಗೊಂಡ್ವಿ. ರಜತ್ ಏನ್ ಹೇಳಾಕತ್ತಾನಂದ್ರೆ ಈಗ ಇಲ್ಲಿ ನಾವು ಇದು ಒಳಗಡೆ ಜಾಗ ಅಳಿಬೇಕಾದ್ರೆ ನಮಗೇನಿಲ್ಲ, ಇದು 2D ಇಲ್ಲ. ಇದು ಒಳಗಡೆ ಜಾಗ ಅಳಿಬೇಕಾದ್ರೆ ನಮಗೆ ಉದ್ದ, ಅಗಲ, ಎತ್ತರ ಎಲ್ಲ ಐತಿ. ಸೊ ಹೆಂಗೈತಿದು? ಒಳಗಡೆ ಇರೋದೇನೈತಿ ಜಾಗ 3D ಐತಿ. ನಮಗ ಹಂಗಾರ ಏನ್ ಬೇಕು? ಮೂಲಮಾನ ಎಂತಾದ್ ಬೇಕು ನಮಗ? 3D ದ ಮೂಲಮಾನ ಬೇಕು ಅಂತ ಹೇಳಕತ್ತಾನ. 3D ಮೂಲಮಾನ ಬೇಕು ಅಳ್ಯಾಕ. ಎಂತ ಮೂಲಮಾನ ರಚನೆ ಮಾಡೋರು ನೀವು? ಇದನ್ನಿಲ್ಲಿ ನೋಡೋಣ ಅಂತ. ಎಂತ ಮೂಲಮಾನ ರಚನೆ ಮಾಡೋರು ಯಾರಾದ್ರೂ ಹೇಳ್ತೀರಿ? ರಜತ್ ಹೇಳ್ತಿ, ಎಂತ ಮೂಲಮಾನ ನೀನ ಒಂದು ಮೂಲಮಾನ ಮಾಡ್ಬೇಕಪ್ಪ. ಈಗ ಎಂತ ಮೂಲಮಾನ ಮಾಡ್ತೀರಿ? ಮೊದ್ಲು ಯಾರಾದ್ರೂ ಹೇಳ್ತೀರಿ ನೋಡೋಣ. ರಜತನ್ ಕೇಳೋಕ್ಕಿಂತ ಮೊದಲು ಯಾರಾದ್ರೂ ಹೇಳ್ತೀರಿ ಯಾವ್ದಾದ್ರು ಎಂತ ಮೂಲಮಾನ ನೀವು ತಯಾರು ಮಾಡ್ಕೊಳ್ಬಹುದು? ಹೆಂಗಿರ್ತೈತೆ ಅದು ಮೂಲಮಾನ ನೋಡಾಕ? ನೋಡೋಣ. ಮತ್ತೆ ಯಾರು ಕೈ ಎತ್ರಿ, ಯಾರು ಹೇಳ್ಬೋದು, ಯಾರು ಟ್ರೈ ಮಾಡ್ಬೋದು? ಎಂತಹ ಮೂಲಮಾನ ತಯಾರು ಮಾಡ್ಕೊಳ್ತೀರಿ? ಅಶ್ವಿನಿ ನರಗುಂದ್ ಹೇಳ್ತೀನಿ ನೀನು. ಹಾ ರೀ. ಹಾ ಹೇಳು. ಉದ್ದ ಇಂಟು ಅಗಲ ಇಂಟು ಎತ್ತರ ರೀ. ಏನದು? ಅದ್ರ ಇದು 3D ಇದನ್ ಕಂಡಿಡಿ. ಅಲ್ಲ, ಅದ್ರ ಮೂಲಮಾನ ಹೆಂಗ್ ಮಾಡ್ಕೋತೀನಿ ನೀನು? ಅದರ ಮೂಲಮಾನ ತಯಾರು ಹೆಂಗ್ ಮಾಡ್ಕೋತೀನಿ? ಸತೀಶ್ ಹೇಳ್ತಿ? ಹಾ ರೀ ಸರ್. ಹೇಳು. ಅದ್ರ ಉದ್ದ ಅಗಲ ಮತ್ತ ಎತ್ತರ ರೀ 1 ಸೆಂಟಿಮೀಟರ್ ಇರೋದ ಒಂದ್ ಸಣ್ಣ ಚೌಕ್ ಬಾಕ್ಸ್ ತಗೋರೋದ್ರಿ. ಉದ್ದ, ಅಗಲ, ಎತ್ತರ ಎಲ್ಲಾನು 1 ಸೆಂಟಿಮೀಟರ್ ಅಥವಾ 1 ಮೀಟರ್ ಇರುವಂತದೊಂದು ಸಣ್ಣ ಬಾಕ್ಸ್ ತಗೊಳ್ದು ಅಂತ ಹೇಳಕತ್ತಾನ. ಬಸವನಗೌಡ ಏನ್ ಹೇಳ್ತೀನಿ ನೀನು? ಸರ್ ನಾ 2D ಯೂಸ್ ಮಾಡುವಾಗಲೇ ಸ್ಕ್ವೇರ್ ಅಂತ ಮ್ಯಾಗ 2 ಬರೀತಿದ್ದು ರೀ. ಇದ್ರಾಗ ನಂಗೆ 3 ಬರೀಬೇಕು ಅನ್ಸೈತ್ರಿ. ಹಂಗ ಬರೆಯೋದಾಯ್ತು. ನಾನ್ ಕೇಳಾಕ್ತಿದ್ವು ಅದು ಮೂಲಮಾನ ಕಾಣಿಸ್ತೈತಿ ಹೆಂಗಿರ್ತೈತಿ ಅಂತ ಕೇಳಾಕತ್ತಿದ್ವಿ. ಈಗ ಸತೀಶ್ ಹೇಳಿದಿಲ್ಲ, ಸರಿಯಾದ ಉತ್ತರ. ಅದನ್ನ ಹೆಂಗ್ ಬರೆಯೋದು ಅದು ಕರೆಕ್ಟ್ ನೀನ್ ಹೇಳಿದ್ದು ಬಸವನಗೌಡ. ಆದ್ರ ಅದ್ರ ಮೂಲಮಾನ ಇರ್ತೈತಿ ಹೆಂಗ್ ನೋಡ್ರಿ. ಸತೀಶ್ ಏನ್ ಹೇಳಿದಪ್ಪ ಅಂತಂದ್ರ ಹಿಂಗಿರ್ತೈತಿ ನೋಡ್ರಿ ಮೂಲಮಾನ. ಕಾಣಿಸಾಕ್ತೈತಿ ಸ್ಕ್ರೀನ್? ಇಲ್ಲಿ ಹಳದಿದೊಂದು ನಾನು ಸಣ್ಣದ ಒಂದು ಡಬ್ಬಿ ತಗೊಂಡಿದ್ದೇನೆ. ಈ ಡಬ್ಬಿ ಇದಕ್ಕೆ ನಾವು ಮೂಲಮಾನ ಅಂತ ಕರಿತೇನೆ. ಇಷ್ಟು ಜಾಗಕ್ಕೆ ನಾನು ಒಂದು ಮೂಲಮಾನ ಗಾತ್ರ ಕಾಣತೈತಿ. ಇದು ಹಳದಿ ಡಬ್ಬಿ. ಈ ಹಳದಿ ಡಬ್ಬಿ ಒಳಗ್ ನಾ ಏನ್ ಮಾಡಿದ್ವಿ, ಒಂದ್ ಸಣ್ಣದ ನೋಡ್ರಿ ಜಾಗ ಅಳ್ಯಾಕ ನಾವು ಹಂತಾದ ತಗೊಂಡಿವಿ. ರಜತ್ ಹೇಳಿದ ನೋಡ್ರಿ ಎಷ್ಟು ಚಲೋ ತಂಗಿ. ಏನು ಜಾಗ ಅಳ್ಯಾಕ ನಾವು ಜಾಗದಂತಾದನ ಒಂದು ಮೂಲಮಾನ ತಗೊಂಡಿವಿ. ತೂಕ ಅಳ್ಯಾಕ ಆ ವಸ್ತುಗಳು ಹೆಂಗ ತೂಕ ಇರ್ತೈತಲ್ಲ ಅಂತದ ಮೂಲಮಾನ ತಗೊಂಡಿವಿ. ಹಂಗ ಉದ್ದ ದಾರ ಅಳ್ಯಾಕ ದಾರದಂತ ಮೂಲಮಾನ ತಗೊಂಡಿವಿ. ಹಂಗ ಒಳಗಡೆ ಜಾಗ ಅಳ್ಯಾಕ ನಾವ್ ಎಂತ ತಗೋಬೇಕು? ಡಬ್ಬಿಗಳ ಜಾಗ ಅಳ್ಯಾಕ ಡಬ್ಬಿ ಅಂತದನ್ನ ಒಂದು ಮೂಲಮಾನ ತಗೋಬೇಕು. ಬೇರೆ ಮೂಲಮಾನ ನಡೆಯಂಗಿಲ್ಲ ಅದಕ್ಕ. ಇದೊಂದು ಸಣ್ಣ ಡಬ್ಬಿ. ಇದು ಸಣ್ಣ ಡಬ್ಬಿಗೆ ನಾವೇನಂತೀವಿ? ಒಂದು ಮೂಲಮಾನ ಗಾತ್ರ. ಗಾತ್ರ ಅಂದ್ರೇನು? ಒಂಥರ ಒಳಗಡೆ ಜಾಗ. ಗಾತ್ರ ಇದು ಒಂದು ಮೂಲಮಾನ, ಏಕಮಾನ ಗಾತ್ರ. ಏಕಮಾನ ಗಾತ್ರ. ಈ ಏಕಮಾನ ಗಾತ್ರ ಹೆಂಗೈತ್ ನೋಡ್ರಿ. ಅದು ಎಲ್ಲಾ ಮುಖಗಳು ಸೇಮ್ ಆಗಿರುವಂತಹ ಒಂದು ಘನ. ಇದಕ್ಕೆ ಅಂತೇನು ಘನ ಅಂತಾರೆ, ಹೌದಲ್ಲ? ಎಲ್ಲಾ ಘನಾಕೃತಿ. ಎಲ್ಲಾ ಮುಖಗಳು ಸೇಮ್ ಆಗಿರುವಂತಹ ಒಂದು ಘನಾಕೃತಿ. ಎಲ್ಲಾ ಮುಖಗಳು ಸೇಮ್. ಇದರ ಪ್ರತಿಯೊಂದು ಬಾಹು ಅಂದ್ರೇನು? ಉದ್ದ ಆಗಿರಬಹುದು, ಅಗಲ ಆಗಿರಬಹುದು, ಎತ್ತರ ಆಗಿರಬಹುದು. ಒಂದೊಂದು ಏಕಮಾನ ಉದ್ದದ ಅಳತೆ ಆಗಿರ್ತೈತಿ. ಏಕಮಾನ ಉದ್ದದ ಅಳತೆ ಅಂದ್ರೆ 1 ಸೆಂಟಿಮೀಟರ್ ಆಗಿರಬಹುದು, 1 ಮೀಟರ್ ಆಗಿರಬಹುದು, 1 ಫೂಟ್ ಆಗಿರಬಹುದು, ಏನಾಗಿರಬಹುದು. ಆದ್ರೆ ಎಲ್ಲಾ ಬಾಹುಗಳು, ಉದಾಹರಣೆಗೆ ಇಲ್ಲಿ 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಲಕ್ಷ ಕೊಟ್ಟು ಕೇಳಿಲ್ಲ, 1 ಸೆಂಟಿಮೀಟರ್ ಎತ್ತರ ಇರುವಂತಹ ಒಂದು ಬಾಕ್ಸ್ ಅನ್ನು ತಗೊಂಡಿದ್ದೇನೆ ನಾನು.
ಇದಕ್ಕ ಒಂದು ಹೆಸರು ಕೊಡ್ತೀವಿ ನಾವು. ಏನ್ ಹೆಸರು ಕೊಡ್ತೀವಿ ಇದಕ್ಕ? ಘನ ಸೆಂಟಿಮೀಟರ್. ಘನ ಸೆಂಟಿಮೀಟರ್, ಚದರ ಸೆಂಟಿಮೀಟರ್ ಇತ್ತಲ್ಲ, ಹಂಗಿದ್ರ ಅಳತೆ ಹೆಸರೇನು? ಘನ ಸೆಂಟಿಮೀಟರ್. ಘನ ಸೆಂಟಿಮೀಟರ್ ಇಂಗ್ಲಿಷ್ ಒಳಗ ಕ್ಯೂಬಿಕ್ ಸೆಂಟಿಮೀಟರ್ ಬರ್ಕೊಡಿರ್ತಾನೆ. ಕ್ಯೂಬಿಕ್ ಸೆಂಟಿಮೀಟರ್. ಚದರ ಸೆಂಟಿಮೀಟರ್ಗೆ ಇಂಗ್ಲಿಷ್ ಒಳಗೆ ಏನ್ ಕರೆದಿದ್ವಿ ನಾವು? ಹೇಳ್ಬೇಕು ಕನ್ನಡದವರು. ಚದರ ಸೆಂಟಿಮೀಟರ್ಗೆ ಏನ್ ಕರೆದಿದ್ವಿ ಇಂಗ್ಲಿಷ್ ಒಳಗೆ? ಸ್ಕ್ವೇರ್ ಆಕೈತಿ. ಓಕೆ, ಘನ ಸೆಂಟಿಮೀಟರ್ ಇದ್ದಿದ್ದು ಕ್ಯೂಬಿಕ್ ಸೆಂಟಿಮೀಟರ್ ಆಯ್ತು. ಬರೆಯೋದು ಹೆಂಗ್ ನೋಡ್ರಿ ಅದನ್ನ? ಸೆಂಟಿಮೀಟರ್ದ ಘಾತ 3 ಸೆಂಟಿಮೀಟರ್ ತಲೆ ಮೇಲೆ 3 ಸೆಂಟಿಮೀಟರ್ ಘಾತ 3 ಹಿಂಗ್ ಬರಿತೇವೆ ಅದನ್ನ. ಕ್ಯೂಬಿಕ್ ಸೆಂಟಿಮೀಟರ್ ಬರ್ಕೊಡ್ರಿ ಇದನ್ನ. ಘನ ಮೀಟರ್, ಕ್ಯೂಬಿಕ್ ಮೀಟರ್, ಮೀಟರ್ ಘಾತ 3 ಮೀಟರ್ ಕ್ಯೂಬ್, ಕ್ಯೂಬಿಕ್ ಮೀಟರ್, ಮೀಟರ್ ಕ್ಯೂಬ್, ಎರಡು ರೀತಿಯಿಂದ ನೀವು ಅನ್ಬಹುದು. ಘನ ಫೂಟ್, ಘನ ಫೂಟ್ ನೋಡ್ರಿ, ಇವೆಲ್ಲ ಈ ಬಡಗೇರದು ಇರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಇದು. ಅವ್ರು ಹೋಗಿ ನೀವು ಕೇಳ್ರಿ ಅವ್ರಿಗೆ, ಕಟ್ಟಿಗೆ ದರ ಹೆಂಗೈತಿಪ್ಪ, ಸಾಗವಾನಿ ಕಟ್ಟಿಗೆ ದರ ಹೆಂಗೈತಿ, ಮತ್ತೆ ಅದು ಸೀಸಮ್ ಕಟ್ಟಿಗೆ ದರ ಹೆಂಗೈತಿ, ಮಾವಿನ ಕಟ್ಟಿಗೆ ದರ ಹೆಂಗೈತಿ. ಕಟ್ಟಿಗೆಯ ರೇಟ್ ಹೇಳ್ಬೇಕಾತಂದ್ರ ಅವರು ಬಡಗೇರು ಕಿಲೋದಾಗ ಹೇಳಂಗಿಲ್ಲ, ಕಿಲೋದಾಗ ಹೇಳಕ್ ಬರಂಗಿಲ್ಲ. ಅವ್ರು ಹೆಂಗ್ ಹೇಳ್ತಾರೋ ನೋಡ್ರಿ, ಒಂದು ಘನ ಫುಟ್ ಸಾಗವಾನಿ ದರ, ಸಾಗವಾನಿ ಕಟ್ಟಿಗೆ ದರ ಇಷ್ಟೈತಿ. ನಿಮ್ದೇನೋ ಒಂದು ನಿಮ್ಗೆ ಟೇಬಲ್ ಮಾಡ್ಬೇಕು, ಕುರ್ಚಿ ಮಾಡ್ಬೇಕು, ಅದಕ್ಕೆ ಇಷ್ಟು ಘನ ಫುಟ್ ಕಟ್ಟಿಗೆ ಹತ್ತೈತ್ರಿ ಅಂದ್ರೆ ಕಟ್ಟಿಗೆ ದರನ ಇಷ್ಟ ಆತು, ಮಾಡೋದು ಮಜೂರಿ ಮಾಡೋ ಕೆಲಸದ್ದು ನಂದು ರೇಟ್ ಇಷ್ಟ ಆತು. ಹಿಂಗೆಲ್ಲ ಒಮ್ಮೆ ನೀವು ಕೇಳಿ ತಿಳ್ಕೊಬಹುದು ಅವ್ರಿಗೆ. ಘನ ಫೂಟ್ ಅಂದ್ರೆ ಹೆಂಗಿರ್ಬೇಕು? ನಿಮ್ಗೆ ತಲೆ ಕಣ್ಮುಂದ್ ಕಲ್ಪನೆ ಬರ್ತೈತಿ? ಹೆಂಗಿರ್ತೈತಿ ಅದು ಘನ ಫೂಟ್ ನೋಡಾಕ? ಒಂದು ಘನ ಫೂಟ್ ಅಂದ್ರೆ ಯಾರು ಹೇಳ್ತೀರಿ? ಕೈ ಎತ್ತರ ನೋಡಿ, ಯಾರು ಹೇಳಕ್ ಬರ್ತೈತಿ? ದಪ್ಪಂಗೆ ಉದ್ದಮ್ಗೆ ಇರ್ತೈತ್ರಿ. ಹೆಂಗಿರ್ತೈತಿ ಅದು? ಒಂದು ಬಾಕ್ಸ್ ಗತೆನೆ ಇರ್ತೈತಿ. ಆದ್ರೆ ಪ್ರತಿಯೊಂದು ಬಾಹು ಎಷ್ಟಿರ್ತೈತಿ? ಒಂದು ಘನ ಫೂಟ್ ಐತದು. ಒಂದು ಘನ ಫೂಟ್ ಅಂದ್ರ ಪ್ರತಿಯೊಂದು ಬಾಹು ಎಷ್ಟಿರ್ತೈತಿ? ಎಷ್ಟಿರ್ತೈತಿ? ಸೆಂಟಿಮೀಟರ್ ಇರ್ತೈತಿ? ಫುಟ್ ಇರ್ತೈತ್ರಿ. ಒಂದು ಘನ ಮೀಟರ್ ಅಂದ್ರೆ ಹೆಂಗಿರ್ತೈತಿ? ಒಂದು ಘನ ಮೀಟರ್ ಅಂದ್ರೆ ಹೆಂಗಿರ್ತೈತಿ? ಕ್ಯೂಬಿಕ್ ಮೀಟರ್ ಅಂದ್ರೆ ಹೆಂಗಿರ್ತೈತಿ? ಪ್ರತಿಯೊಂದು ಬಾಹು ಹೆಂಗಿರ್ತೈತಿ ಸರ್? ಪ್ರತಿಯೊಂದು ಬಾಹು 1 ಮೀಟರ್ ಇರ್ತೈತಿ. ಒಂದು ಘನ ಸೆಂಟಿಮೀಟರ್ ಅಂದ್ರೆ ಪ್ರತಿಯೊಂದು ಬಾಹು 1 ಸೆಂಟಿಮೀಟರ್. ಈಗ ಹಂಗಾದ್ರ ನನಗೀಗ ಇಲ್ಲೊಂದು ನಾನು ದೊಡ್ಡ ಬಾಕ್ಸ್ ತೋರಿಸಿದ್ದೀನಿ. ಈ ಬಾಕ್ಸ್ ಉದ್ದ ಹಿಂಗಿಂಗು ಉದ್ದ, ಇದಕ್ಕೆ ಉದ್ದ ಹಾಕ್ತೇನೆ 15 ಸೆಂಟಿಮೀಟರ್ ಐತಿ. ಅಗಲ ಅಂದ್ರೆ ಹಿಂಗಿಂಗ 10 ಸೆಂಟಿಮೀಟರ್ ಐತಿ. ಎತ್ತರ 20 ಸೆಂಟಿಮೀಟರ್ ಐತಿ. ಇಂಥದ್ದೊಂದು ಬಾಕ್ಸ್ ಐತಿ. ಓಕೆ, 15 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 20 ಸೆಂಟಿಮೀಟರ್ ಎತ್ತರ, ಈ ತರದ ಒಂದು ಬಾಕ್ಸ್ ಐತಿ. ಇದ್ರ ಸೈಜ್ಗೆ ನಾವೇನಂತ ಕರೆಯಕತ್ತೀವಿ ಈಗ? ಗಾತ್ರ. ಒಳಗಡೆ ಜಾಗಕ್ಕೆ ನಾವೇನಂತ ಕರೆಯಕತ್ತೀವಿ? ಗಾತ್ರ. ಈ ಗಾತ್ರವನ್ನ ಅಳಿಬೇಕಾಗೈತಿ ನನಗೆ. ಇದ್ರ ಗಾತ್ರ ಅಳಿಬೇಕಾಗೈತಿ ಅಂದ್ರೆ ಏನ್ ಅರ್ಥ? ಅದರ ಅರ್ಥ ಏನಪ್ಪಾ ಅಂತಂದ್ರ, ಅದ್ರೊಳಗ ಈ ನಮ್ಮ ಏಕಮಾನ ಗಾತ್ರ ಐತಲ್ಲ, ಇದು ಮೂಲಮಾನ ಏನೈತಲ್ಲ, ಇದು ಚದರ ಅಲ್ಲ, ಏನು ಘನ ಸೆಂಟಿಮೀಟರ್ ಐತಲ್ಲ, ಈ ಘನ ಸೆಂಟಿಮೀಟರ್ ಏನೈತಲ್ಲ ಸಣ್ಣದ ಬಾಕ್ಸ್, ಈ ಸಣ್ಣ ಬಾಕ್ಸ್ಗಳು ಇದ್ರೊಳಗ ಎಷ್ಟು ಕುಂಡಿರ್ತಾವು ಅದಕ್ಕೆ ನಾವೇನಂತೀವಿ? ಗಾತ್ರ ಅಂತ ಕರಿತೀವಿ. ಈ ಸಣ್ಣ ಇಲ್ಲಿ ಹಳದಿದು ಏನೈತಲ್ಲ, ಹಳದಿದು ಒಂದು ಸಣ್ಣ ಬಾಕ್ಸ್ ಐತಲ್ಲ, ಈ ಸಣ್ಣ ಬಾಕ್ಸ್ ಈ ದೊಡ್ಡ ಬಾಕ್ಸ್ನ್ಯಾಗ ಎಷ್ಟು ಕುಂಡಿರ್ತಾವು, ಅದೇ ಈ ದೊಡ್ಡ ಬಾಕ್ಸಿನ ಗಾತ್ರ. ಈಗ ಎಲ್ಲಾರು ಇದನ್ನ ಯೋಚನೆ ಮಾಡ್ರಿ. ಈ ಸಣ್ಣ ಬಾಕ್ಸ್ ಏನಿದಲ್ಲ, ಇಲ್ಲಿ 1 ಸೆಂಟಿಮೀಟರ್ ಬಾಹು ಉಳ್ಳಂತಹ ಎಲ್ಲಾ ಬಾಹುಗಳು 1 ಸೆಂಟಿಮೀಟರ್ ಇರುವಂತಹ ಈ ಸಣ್ಣದೊಂದು ಬಾಕ್ಸ್ ಐತಲ್ಲ, ಡಬ್ಬಿ ಐತಲ್ಲ, ಇದು ರಜತ್ ತಯಾರು ಮಾಡಿದ ಇದನ್ನ ಮೂಲಮಾನ ಅಂತ ಹೇಳಿ. ಈ ಡಬ್ಬಿಗಳು ಈ ದೊಡ್ಡ ಡಬ್ಬಿ ಒಳಗ ಎಷ್ಟು ಕುಂಡಿರ್ತಾವು ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಿ ಅದನ್ನ ಹೇಳಾಕ್ ಬರ್ಬೇಕು ನಿಮ್ಗೆ, ಯಾಕೆ ಅಷ್ಟ ಕುಂಡಿರ್ತಾವ ಅಂತ. ಮತ್ತ ಹಂಗ ಡೈರೆಕ್ಟ್ ಆಗಿ ಏನಾರ ಫಾರ್ಮುಲಾ ಹಚ್ಚೋಂಗಿಲ್ಲ. ಎಷ್ಟು ಕುಂಡಿರ್ತಾವು ಅನ್ನೋದನ್ನ ಲೆಕ್ಕ ಮಾಡಿ
ನಿಮ್ಗೆ ಆದ್ಮೇಲೆ ನಿಮ್ದು ಕೈ ಎತ್ತಬೇಕಷ್ಟ, ಡೈರೆಕ್ಟ್ ಆಗಿ ಏನು ಅನ್ಮ್ಯೂಟ್ ಮಾಡಕ್ ಹೋಗ್ಬೇಡ್ರಿ, ಕೈ ಎತ್ತರಿ ಯಾರ್ಯಾರ್ದು ಆಕೈತಿ. ಸ್ವಲ್ಪ ವಿಚಾರ ಮಾಡ್ರಿ ಎಷ್ಟು ಕುಂಡಿರ್ತಾವ. ಪ್ರಶ್ನೆ ತಿಳಿತಲ್ಲ, ಈ ಸಣ್ಣ ಹಳದಿ ಬಾಕ್ಸ್ಗಳದಾವಲ್ಲ ಇವು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ 1 ಸೆಂಟಿಮೀಟರ್ ಎತ್ತರ ಇರುವಂತ ಸಣ್ಣ ಬಾಕ್ಸ್ ಐತಲ್ಲ, ಈ ಬಾಕ್ಸ್ ಗಳನ್ನ ನಾವು ಒಳಗೆ ಇಟ್ಕೊಂತ ಹೋದ್ನಂದ್ರ ಈ ದೊಡ್ಡ ಡಬ್ಬಿ ಒಳಗ ಎಷ್ಟು ಕುಂಡಿರ್ತಾವು? ಕೈ ಎತ್ಬೇಕಷ್ಟೇ ನಿಮ್ದು ಆದ್ಮೇಲೆ. ಸಾವಕಾಶ ವಿಚಾರ ಮಾಡ್ರಿ, ಕುಂಡಿಸ್ಕೊಂತ ಹೋಗಿರೋದ್ರೊಳಗೆ ಮನಸ್ಸಿನೊಳಗೆ ನೀವು ಅದ್ರೊಳಗೆ ಕುಂಡ್ಸಾಕ್ ಪ್ರಯತ್ನ ಮಾಡ್ರಿ. ಸರ್ ಪೂರ್ತಿ ಡಬ್ಬ್ಯಾಗ ಎಷ್ಟ್ ಕುಂದಿರ್ಬೇಕಂತ ಕಂಡು ಹಿಡಿಬೇಕ್ರಿ? ಹೌದು, ಪೂರ್ತಿ ಡಬ್ಬಿ ಒಳಗಡೆ ಎಲ್ಲಾ ಜಾಗ ತುಂಬಿಸ್ಬೇಕು ನಾವು. ವಿಚಾರ ಮಾಡ್ರಿ, ಬರ್ತೈತೆ ಎಲ್ಲರಿಗೂ. ಆ ಡಬ್ಬಿಗಳು ಒಳಗೆ ಕಲ್ಪನೆ ಮಾಡ್ಕೊಂತ ಹೋಗ್ರಿ. ಹೆಂಗ್ ಇಟ್ಕೊಂತ ಹೋಗ್ತೀರಿ ನೀವು? ಒಂದು ದೊಡ್ಡ ಡಬ್ಬಿ ಐತಿ, ಅದ್ರೊಳಗೆ ಸಣ್ಣ 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 ಡಬ್ಬಿಗಳನ್ನ ಇಟ್ಕೊಂತ ಹೊಂಟಿದೆ. ಅದನ್ನ ಪೂರ್ತಿ ದೊಡ್ಡ ಡಬ್ಬಿ ಎಲ್ಲ ತುಂಬಿಸ್ಬೇಕು. ಎಷ್ಟು ಡಬ್ಬಿಗಳು ಹಿಡಿಸ್ತಾವು ಅಂತ ಕೇಳಿದೆ ನಾನು. ಓಕೆ, ಇದನ್ನ ಈಗ ನೀವೇನ್ ಮಾಡ್ಬೇಕು, ಮನಿ ಒಳಗೆ ಬಹಳ ಮಂದಿ ಕೈ ಎತ್ತಿಲ್ಲ. ನನಗೆ ಅನ್ಸಿತ್ತು ಇದನ್ನ ಬಹಳ ಈಸಿಯಾಗಿ ಎಲ್ಲರೂ ಹೇಳ್ತೀರಿ ಅಂತ ಅನ್ಸಿತ್ತು ಕ್ವಿಕ್ ಆಗಿ. ಬಟ್ ಬಹಳ ಮಂದಿ ಕೈ ಎತ್ತಿಲ್ಲ. ಬರ್ತೈತಿ, ಇದು ನಿಮ್ಗೆ ಎಲ್ಲರಿಗೂ ಬರ್ತೈತಿ. ಮನಿ ಒಳಗೆ ಸ್ವಲ್ಪ ವಿಚಾರ ಮಾಡ್ರಿ. ಇದನ್ನ ಚಿತ್ರ ತಕೋರಿ, ಇದ್ರದ್ದು ಡಬ್ಬಿದು, ಈ ದೊಡ್ಡ ಡಬ್ಬಿ ಚಿತ್ರ ತಕೋರಿ. ಆಮೇಲೆ ಈ ಸಣ್ಣ ಡಬ್ಬಿ ಚಿತ್ರನು ತಕೋರಿ. ಈ ಸಣ್ಣ ಡಬ್ಬಿಗಳನ್ನ ಈ ದೊಡ್ಡ ಡಬ್ಬಿ ಒಳಗೆ ಬಾಯಿ ತೆಗೆದು ಇಟ್ಕೊಂತ ಹೋಗತ್ತೀವಿ. ಅದು ಡಬ್ಬಿ ಪೂರ್ತಿ ತುಂಬಬೇಕು, ಹೊರಗೆ ಬರಬಾರ್ದು, ಮತ್ತ ಒಳಗ್ ಜಾಗನೂ ಉಳಿಬಾರ್ದು. ಹಂಗ ಇಟ್ರ ಎಷ್ಟು ಹಿಡಿಸ್ತೈತಿ, ಅದೇ ಅದರ ಗಾತ್ರ. ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಅದಕ್ಕೆ ವಾಲ್ಯೂಮ್ ಅಂತ ಕರಿತೀವಿ. ಬರ್ಕೊಡ್ರಿ, ಗಾತ್ರ ಬರೀ, ಗಾತ್ರ ವಾಲ್ಯೂಮ್. ಅಲ್ಲ, ಈಗ ಉತ್ತರ ಹೇಳ್ಬೇಡ್ರಿ, ನನಗೆ ಉತ್ತರ ಹೇಳ್ಬೇಡ್ರಿ. ನಾನೇನ್ ಹೇಳಿದ್ದೀನಿ ನಿಮಗೆ? ಈಗ ಉತ್ತರ ಹೇಳಕ್ ಹೇಳಿದ್ದೀನಿ. ಕೈ ಎಷ್ಟೇ ಎತ್ತಕ್ ಹೇಳಿ ನಾನು. ಈಗ ವಾಲ್ಯೂಮ್, ಗಾತ್ರ, ಅದನ್ನ ಮೊದಲು ಬರ್ಕೊಡ್ರಿ. ನಾವು ಏನ್ ಮಾತಾಡಕತ್ತೀವಿ ಈಗ? ಒಳಗಡೆ ಜಾಗ ಮಾತಾಡಕತ್ತೀವಲ್ಲ. ಇನ್ಮೇಲೆ ಪ್ರತಿ ಸಲ ಅದನ್ನ ಜಾಗ ಹಂಗ ಅನ್ಕೊಂತ ಹೋಗಂಗಿಲ್ಲ. ನಾನು ಗಣಿತದ ಶಬ್ದ ಬಳಸೋದು. ಅದಕ್ಕೆ ಗಾತ್ರ ಅಂತ ಕರಿತೀವಿ. ಗಾತ್ರಕ್ಕೆ ಏನಂತೀವಿ ಇಂಗ್ಲಿಷ್ ಒಳಗ? ವಾಲ್ಯೂಮ್. ಮೊದಲೇನ್ ನೋಡಿದ್ವಿ ನಾವು? ವಿಸ್ತೀರ್ಣ. ಸಪಾಟ್ ಜಾಗದ ಏನ್ ನೋಡಿದ್ವಿ? ವಿಸ್ತೀರ್ಣ. ಅದಕ್ಕೆ ಏನಂತ ಕರಿತಿದ್ವಿ ಇಂಗ್ಲಿಷ್ ಒಳಗ? ವಿಸ್ತೀರ್ಣಕ್ಕೆ ಏನಂತ ಕರಿತಿದ್ವಿ ಇಂಗ್ಲಿಷ್ ಒಳಗ? ಕನ್ನಡ ಮೀಡಿಯಂ ಹೇಳ್ಬೇಕು. ಏನಂತ ಕರಿತಿದ್ವಿ ವಿಸ್ತೀರ್ಣ? ಏರಿಯಾ ಅಂತ ಕರಿತಿದ್ವಿ. ಈಗ ಒಳಗಡೆ ಜಾಗಕ್ಕೆ ನಾವೇನಂತ ಕರೆಯಕತ್ತೀವಿ ಕನ್ನಡದೊಳಗ? ಗಾತ್ರ. ಇಂಗ್ಲಿಷ್ ಒಳಗ ವಾಲ್ಯೂಮ್. VOLUME ಬರ್ಕೊಡ್ರಿ. ವಾಲ್ಯೂಮ್ ನೀವ ಬರ್ಕೊಳ್ಳೋದು. ಸೊ ವಾಲ್ಯೂಮ್ VOLUME. ವಾಲ್ಯೂಮ್ ಅಂದ್ರೆ ಗಾತ್ರ. ಸೊ ನನಗೇನ್ ಬೇಕಾಗೈತಿ ಈಗ? ಈ ಒಂದು ಡಬ್ಬಿ ಒಳಗ ಈ ಸಣ್ಣ ಡಬ್ಬಿಗಳು ಎಷ್ಟು ಕುಂಡಿರ್ತಾವು, ಇದೇ ಅದರ ವಾಲ್ಯೂಮ್, ಇದೇ ಅದರ ಗಾತ್ರ. ನೀವು ಲೆಕ್ಕ ಮಾಡಿ ವಿಚಾರ ಮಾಡ್ಬೇಕು. ಹಂಗ ಸೂತ್ರ ಗೀತ್ರ ಏನು ಬಳಸೋಂಗಿಲ್ಲ. ಈ ಸಣ್ಣ ಡಬ್ಬಿಗಳು ಈ ದೊಡ್ಡ ಡಬ್ಬಿ ಒಳಗೆ ಇರ್ಸ್ಕೊಂತ ಹೋದ್ರಿ ಅಂತಂದ್ರ ಎಷ್ಟು ಕುಂಡಿರ್ತಾವು ಅನ್ನೋದನ್ನ ವಿಚಾರ ಮಾಡಿ ಮುಂದಿನ ಕ್ಲಾಸ್ ಒಳಗೆ ಹೇಳ್ಬೇಕು. ಮಾಡ್ಕೊಂಡ್ ಬರ್ತೀರಿ ನೆಕ್ಸ್ಟ್ ಕ್ಲಾಸ್ ಒಳಗ? ಓಕೆ, ಬಾಯ್.